ನೋಡಿ ಈಗ ಟ್ರಂಪ್ ನಿನ್ನೆ ಟ್ವೀಟ್ ಮಾಡಿದ್ದು ಹೇಳಿ ತಮ್ಮ ಫಾಕ್ಸ್ ನ್ಯೂಸ್ ಇಂಟರ್ವ್ಯೂನಲ್ಲಿ ಹೇಳಿದ್ದೇನೆಂದರೆ ಅಮೆರಿಕಾಸ್ ನೇವಿ ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ನೇವಿ ಇನ್ ದ ವರ್ಲ್ಡ್ ವಿಲ್ ಗೋ ಆ್ಯಂಡ್ ಕಂಪ್ಲೀಟ್ಲಿ ಶಟ್ ಡೌನ್ ದ ಸ್ಟೇಟ್ ಆಫ್ ಹಾರ್ಮುಜ್. ಓಕೆ, ಈಗ ಅದು ಶಟ್ ಡೌನ್ ಮಾಡಲಿಕ್ಕೆ ಕೆಲವು ಕಠಿಣವಾದ ಪ್ರಶ್ನೆಗಳು ಬರ್ತವೆ ಇಲ್ಲಿ. ಒಂದು, ಆಗಲೇ ಇದು ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಅವ್ರದ್ದು ನೇವಿ ವಿಂಗ್ ಇದೆಯಲ್ಲ, ಅವರು ಇಲ್ಲಿ ಜಲಬಾಂಬ್ಗಳನ್ನು ಹಾಕಿದ್ದಾರೆ. ಜಲಬಾಂಬ್ಗಳನ್ನು ಹಾಕುವಾಗ ಒಂದು ಮ್ಯಾಪ್ ಮಾಡ್ತಾರೆ, ಯಾವ ಕೋಆರ್ಡಿನೇಟ್ಸ್ನಲ್ಲಿ ನಾವು ಜಲಬಾಂಬ್ಗಳನ್ನು ಹಾಕೀವಿ ಅಂತ. ಅವರು ಆ ಮ್ಯಾಪು ಕೇವಲ ಅವ್ರ ಹತ್ರ ಮಾತ್ರ ಇರುತ್ತೆ, ಬೇರೆ ನೇವಿ ಹತ್ರ ಇರಲಿಕ್ಕೆ ಸಾಧ್ಯ ಇಲ್ಲ ಅದು. ಸೊ ಅದನ್ನು ಹುಡುಕುವುದು ಬಹಳ ಕಷ್ಟವಾದ ಪ್ರಶ್ನೆ. ಈಗ ಅಮೆರಿಕನ್ ನೇವಿಯಲ್ಲಿ ಹೋಗುತ್ತೋ ಅಥವಾ ಅದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಬ್ರಿಟಿಷ್ ನೇವಿ ವಿಲ್ ಆಲ್ಸೋ ಕಮ್ ಆ್ಯಂಡ್ ಟೇಕ್ ಪಾರ್ಟ್ ಇನ್ ದಿಸ್ ಎಕ್ಸಸೈಸ್ ಅಂತ ಹೇಳಿದ್ದಾರೆ. ಈಗ ಬ್ರಿಟಿಷ್ ನೇವಿ ಹತ್ರ ಈ ಮೈನ್ ಕ್ಲಿಯರಿಂಗ್ ಶಿಪ್ಸ್ ಇದೆ, ಅಮೆರಿಕ ಹತ್ರ ಕೂಡ ಇದೆ. ಓಕೆ, ಸೊ ಇವು ಎರಡೂ ನೇವಿಗಳು ಇಲ್ಲಿ ಹೋಗ್ಬೋದು. ನೀವು ಹೇಳಿದ ಪ್ರಕಾರ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಹೋಗೋದಿಲ್ಲ ಅಲ್ಲಿ. ದೇರ್ ಆರ್ ಮೈನ್ ಸ್ವೀಪಿಂಗ್ ಶಿಪ್ಸ್ ವಿಚ್ ವಿಲ್ ಗೋ ಇನ್ ಟು ದ್ಯಾಟ್ ರೀಜನ್. ಬಟ್ ಆ ಮೈನ್ ಸ್ವೀಪಿಂಗ್ ಶಿಪ್ಸ್ಗೆ ಇದು ಭಾಳ ಕಠಿಣ ಪ್ರಶ್ನೆ. ಬಿಕಾಸ್ ಅವ್ರಿಗೆ ಅಂಥ ವಿಸ್ತಾರವಾದ ಸಮುದ್ರದಲ್ಲಿ ಇಂಥ ಸಣ್ಣ ಸಣ್ಣ ಮೈನ್ಸ್ ಹುಡುಕುವುದು ಭಾಳ ಕಷ್ಟ. ದೇ ವಿಲ್ ಹ್ಯಾವ್ ಟು ಸೆಂಡ್ ಸೋನಾರ್ ಎಕ್ವಿಪ್ಮೆಂಟ್. ಆ ಸೋನಾರ್ ಎಕ್ವಿಪ್ಮೆಂಟಿಂದ ಅವ್ರು ಹುಡುಕ್ತಾರೆ ಅದನ್ನ. ಓಕೆ, ಆಮೇಲೆ ಇನ್ನೊಂದು ಏನಂದರೆ, ನಿನ್ನೆ ನಾನು ಒಂದು ಅಮೆರಿಕನ್ ವೈಸ್ ಅಡ್ಮಿರಲ್ ಇಂಟರ್ವ್ಯೂ ಕೇಳ್ತಾ ಇದ್ದೆ. ಅವ್ರು ಹೇಳಿದರು, of course America's navy is the most powerful navy in the world, but mine sweeping is a very difficult job. It cannot be done in 1 or 2 days. ಅದಕ್ಕೆ ಭಾಳ ಸಮಯ ಬೇಕು. ಅದು ಭಾಳ ಕಠಿಣವಾದ ಪ್ರಶ್ನೆ. ಅದು ಮಾಡ್ತೀವಿ, ನಾವು ಮಾಡಬಹುದು. ಬಟ್ ಈಗ IRGC ಅವರು ಇವ್ರ ಮೇಲೆ ದಾಳಿ ಮಾಡಿದರೆ ಅದು ಏನಾಗುತ್ತೆ, ಪರಿಣಾಮ ಏನು, ಅದು ಆ ಪ್ರಶ್ನೆ ನೀವು ಕೇಳಿದ್ರಿ. ಈಗ IRGC ಅವರು ತಮ್ಮ ಸಣ್ಣ ಗನ್ ಬೋಟ್ಸ್ನ ಕಳಿಸ್ತಾರೆ. ದೇ ವಿಲ್ ಸೆಂಡ್ ಸ್ಮಾಲ್ ಗನ್ ಬೋಟ್ಸ್. ದಿ ಸ್ಮಾಲ್ ಗನ್ ಬೋಟ್ಸ್ ಆರ್ ವೆರಿ ಪವರ್ಫುಲ್. ದೇ ವಿಲ್ ಗೋ ಅಂಡ್ ಡೈರೆಕ್ಟ್ಲಿ ಹಿಟ್ ದ ಶಿಪ್ ವಿತ್ ಅವರು ತಮ್ಮ ಗನ್ ಬೋಟ್ನಲ್ಲಿ ಸಾಕಷ್ಟು ಆಮ್ಯುನಿಷನ್ ಇಟ್ಕೊಂಡು ಸೀದಾ ಹೋಗಿ ಶಿಪ್ಗೆ ಅಟ್ಯಾಕ್ ಮಾಡ್ತಾರೆ ಆ್ಯಂಡ್ ದೇ ವಿಲ್ ಎಕ್ಸ್ಪ್ಲೋಡ್. ಈ ಥರ ಆದರೆ ಶಿಪ್ನಲ್ಲಿ ಒಂದು ದೊಡ್ಡ ಹೋಲ್ ಬರುತ್ತೆ, ಆವಾಗ ಶಿಪ್ ಮುಳುಗುವ ಸಾಧ್ಯತೆ ಇದೆ. ಸೊ ಇಂಥ ಅಟ್ಯಾಕ್ಸ್ ನಡೆಸ್ತಾರೆ ಅವರು. ದೇ ವಿಲ್ ನಾಟ್ ಕ್ಯಾರಿ ಔಟ್ ಅಟ್ಯಾಕ್ಸ್ ಎಲ್ಲಿ ತಮ್ಮ ಪರ್ಸನಲ್ ಇನ್ವಾಲ್ವ್ ಮಾಡಲ್ಲ ಅವರು. ದೇ ವಿಲ್ ಸೆಂಡ್ ಮೇ ಬಿ ಒನ್ ಫೆಲೋ ವಿಲ್ ಆಪರೇಟ್ ದಿ ಗನ್ ಬೋಟ್ ಡೈರೆಕ್ಟ್. ಇಟ್ ಇಸ್ ಅ ಸೂಸೈಡ್ ಬಾಂಬ್. ಇಟ್ ಇಸ್ ಲೈಕ್ ಎ ಸೂಸೈಡ್ ಬಾಂಬ್. ಅಂಥ ಬಾಟ್ಸ್ಗಳನ್ನ ಅವ್ರು ಯೂಸ್ ಮಾಡ್ತಾರೆ. ಅವರು ಡೈರೆಕ್ಟಾಗಿ ಹೋಗಿ ಅಮೆರಿಕನ್ ಶಿಪ್ಸನ್ನು ಅಟ್ಯಾಕ್ ಮಾಡ್ತಾರೆ. ಸೊ ಇದು ಆಗ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.